ಇಂಥ ದರ್ಶನ್ ದುರಭಿಮಾನಿಗಳ ವಿರುದ್ಧ ಕಾರಾವೆ ಸಿಡಿದೆದ್ದಿದೆ. ಕಾರಾವೆಯ ನಾರಾಯಣಗೌಡ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ತಂಟಿಗೆ ಬಂದ್ರೆ ಹುಷಾರ್ ಅಂತ ಕಾರಾವೆ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೆಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಕೊಡೋದಕ್ಕೆ ಕಾರಾವೆ ನಿರ್ಧಾರ ಮಾಡಿದೆ. ಕಿಡಿಗೇಡಿಗಳ ವಿರುದ್ಧ ನಾರಾಯಣಗೌಡ ಗರಂ ಆಗಿದ್ದಾರೆ. ಹೆಣ್ಣು ಮಕ್ಕಳ ತಂಟಿಗೆ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂಧಾಭಿಮಾನಿಗಳಿಗೆ ಕಾರಾವೆ ಅಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ಕುರಿತಾಗಿ ದೂರು ನೀಡುವುದಕ್ಕೆ ಕಾರಾವೆ ತಯಾರಿ ಮಾಡಿಕೊಳ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ವ್ಯಕ್ತಿ ಪೂಜೆ, ಈ ಬಗೆಯ ವ್ಯಕ್ತಿ ಪೂಜೆ ಮಾರಕ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ನಮ್ಮ ಜೊತೆಗೆ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಕರವೇ ನಾರಾಯಣಗೌಡ ಇದ್ರ ಮಾತಾಡಿಸ್ತೀನಿ. ಸರ್, ಈ 2-3 ದಿನಗಳಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಒಂದ್ ಕಡೆ ನಟಿರ ಮೇಲೆ ದೂರು ನೀಡಿದ್ದಾರೆ. ಅಶ್ಲೀಲ ಪದ ಬಳಕೆ ಒಬ್ಬ ದೊಡ್ಡ ನಟ ದರ್ಶನ್ ಫ್ಯಾನ್ಸ್ ಇಂದ ಆಗ್ತಿದೆ ಎಂಬ ದೂರು ದಾಖಲಾಗಿದೆ. ಒಂದ್ ಕಡೆ ಪ್ರಥಮಗೆ ಜೀವ ಬೆದರಿಕೆ ಇವೆಲ್ಲ ನೋಡಿದ್ರೆ ಸರ್, ಕಾನೂನು ಏನಾದ್ರು ಸರ್ಕಾರಕ್ಕೆ ನೀವು ಏನಾದ್ರು ಮುಂದಿನ ದಿನಗಳಲ್ಲಿ ಹೋರಾಟ ಒತ್ತಾಯ ಮಾಡ್ತಾರೆ ಸರ್ ಈ ಒಂದು ವಿಚಾರಕ್ಕೆ ಅಂತ? ನೋಡಿ, ಯಾರನ್ನೂ ತೇಜೋದೆ ಮಾಡಬಾರದು. ವ್ಯಕ್ತಿಗತವಾಗಿ ತೇಜೋದೆ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಯಾರ ಭಾರಿ ದೊಡ್ಡ ಅಭಿಮಾನಿಗಳಾದರೂ ಇನ್ನೊಬ್ಬರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವಂಥದ್ದಾಗಲಿ, ಪೋಸ್ಟರ್ ಹಾಕುವಂಥದ್ದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದಾಗಲಿ, ಇಂಥವಕ್ಕೆಲ್ಲ ಸರ್ಕಾರ ಕಾನೂನಿನ ಒಳಗಡೆ ಭಾರಿ ಭದ್ರವಾದಂಥ ತೀರ್ಮಾನವನ್ನು ತಗೋಬೇಕು. ಇಲ್ಲದೆ ಹೋದರೆ ನೋಡಿ, ಒಬ್ಬ ವ್ಯಕ್ತಿ ಆಗಲಿ, ಒಬ್ಬ ಹೆಣ್ಣು ಮಗಳಾಗಲಿ, ಯಾರೇ ಆಗಲಿ, ಒಂದು ಕ್ಷೇತ್ರದಲ್ಲಿ ಅವರು ಬೆಳಿಬೇಕು ಅನ್ನುವಾಗ, ಏನಾದರೂ ಸಾಧಿಸಬೇಕು ಅನ್ನುವಾಗ ಹಗಲು ರಾತ್ರಿ ಅಂದಲ್ಲಿ ಅವರು ಶ್ರಮಪಟ್ಟು ಅವರು ಆ ಎತ್ತರಕ್ಕೆ ಬೆಳೆದಿರ್ತಾರೆ. ಇವತ್ತೇನಾಗ್ತಾ ಇದೆ ಅಂದ್ರೆ, ಆ ತರದ ಯಾವ ಸಾಧನೆಗಳು ಇಲ್ಲದಂತವರು ಕೈಯಲ್ಲಿ ಮೊಬೈಲ್ ಫೋನ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಕೆಟ್ಟ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳು ಹಾಕೋದಿದೆಯಲ್ಲ, ಅದು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರಿ ಮಾರಕ. ಅದು ಆಗ್ಲಿಕ್ಕೆ ಸರ್ಕಾರಗಳು ಬಿಡಬಾರದು. ಪೊಲೀಸ್ ಇಲಾಖೆ ಮುಲ್ಲಾಜಿಲ್ದಲೆ ಅಂತವ್ರ ಮೇಲೆ ಯಾವ ದಯಾದಾಕ್ಷಿಣೆ ಇಲ್ದಲೆ, ಯಾರೇ ಆಗಿರ್ಲಿ, ಅಂತವರೇ ಆಗಿರ್ಲಿ, ಕ್ರಮ ತಗೊಳ್ಳುವಂಥದ್ದು ಹಾಕಬೇಕು. ಯಾರೇ ಆಗಿರ್ಲಿ, ಯಾವುದೇ ವ್ಯಕ್ತಿಗತವಾಗಿ ಒಬ್ಬರಿಗೆ ಮಾನಹಾನಿ ಆಗುವಂತ ಕೆಲಸಕ್ಕೆ ಕಾನೂನಿನಲ್ಲಿ ತಿದ್ದುಪಡಿ ತಂದು ಸರಿಯಾದಂತ ಕ್ರಮವನ್ನ ತಗೊಳ್ಳೋದು ಆಗಬೇಕು ಅಂತೇಳಿ ನಾನು ಸರ್ಕಾರವನ್ನ ಒತ್ತಾಯಿಸ್ತೀನಿ. ಫೇಕ್ ಅಕೌಂಟ್ ಇರೋರೇ ಇಷ್ಟೆಲ್ಲ ಮಾಡುವಂತದ್ದು. ಅಂತ ಫೇಕ್ ಅಕೌಂಟ್ ಯಾರು ಮಾಡಿಕೊಂಡು ಇಂಥ ಸಾರ್ವಜನಿಕವಾಗಿ ವ್ಯಕ್ತಿಗತವಾಗಿ ಹಾನಿ ಮಾಡ್ತಾರಲ್ಲ, ಯಾವ ಮುಲಾಜಿಲ್ದಲೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಹಿಂದೆಲ್ಲ ಅಭಿಮಾನಿಗಳ ಸಂಘ ಅಂತ ಬಂದಾಗ ಅವರಿಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅರಿವಿರ್ತಿತ್ತು. ಹಾಗಾಗಿ ಇಂಥವೆಲ್ಲ ಮಾಡ್ತಿರ್ಲಿಲ್ಲ. ಈಗಲೂ ಅವ್ರಿಗೆ ಅದೆಲ್ಲ ಇಲ್ಲ. ವ್ಯಕ್ತಿ ಪೂಜೆ ಜಾಸ್ತಿ ಆಗಿದೆ ಈಗ, ಹಾಗಾಗಿ ಇಂಥವೆಲ್ಲ ಮಾಡ್ತಾರೆ. ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಇಂಥ ದರ್ಶನ್ ದುರಭಿಮಾನಿಗಳ ವಿರುದ್ಧ ಕಾರಾವೆ ಸಿಡಿದೆದ್ದಿದೆ. ಕಾರಾವೆಯ ನಾರಾಯಣಗೌಡ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ತಂಟಿಗೆ ಬಂದ್ರೆ ಹುಷಾರ್ ಅಂತ ಕಾರಾವೆ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೆಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಕೊಡೋದಕ್ಕೆ ಕಾರಾವೆ ನಿರ್ಧಾರ ಮಾಡಿದೆ. ಕಿಡಿಗೇಡಿಗಳ ವಿರುದ್ಧ ನಾರಾಯಣಗೌಡ ಗರಂ ಆಗಿದ್ದಾರೆ. ಹೆಣ್ಣು ಮಕ್ಕಳ ತಂಟಿಗೆ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂಧಾಭಿಮಾನಿಗಳಿಗೆ ಕಾರಾವೆ ಅಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ಕುರಿತಾಗಿ ದೂರು ನೀಡುವುದಕ್ಕೆ ಕಾರಾವೆ ತಯಾರಿ ಮಾಡಿಕೊಳ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ವ್ಯಕ್ತಿ ಪೂಜೆ, ಈ ಬಗೆಯ ವ್ಯಕ್ತಿ ಪೂಜೆ ಮಾರಕ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ನಮ್ಮ ಜೊತೆಗೆ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಕರವೇ ನಾರಾಯಣಗೌಡ ಇದ್ರ ಮಾತಾಡಿಸ್ತೀನಿ. ಸರ್, ಈ 2-3 ದಿನಗಳಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಒಂದ್ ಕಡೆ ನಟಿರ ಮೇಲೆ ದೂರು ನೀಡಿದ್ದಾರೆ. ಅಶ್ಲೀಲ ಪದ ಬಳಕೆ ಒಬ್ಬ ದೊಡ್ಡ ನಟ ದರ್ಶನ್ ಫ್ಯಾನ್ಸ್ ಇಂದ ಆಗ್ತಿದೆ ಎಂಬ ದೂರು ದಾಖಲಾಗಿದೆ. ಒಂದ್ ಕಡೆ ಪ್ರಥಮಗೆ ಜೀವ ಬೆದರಿಕೆ ಇವೆಲ್ಲ ನೋಡಿದ್ರೆ ಸರ್, ಕಾನೂನು ಏನಾದ್ರು ಸರ್ಕಾರಕ್ಕೆ ನೀವು ಏನಾದ್ರು ಮುಂದಿನ ದಿನಗಳಲ್ಲಿ ಹೋರಾಟ ಒತ್ತಾಯ ಮಾಡ್ತಾರೆ ಸರ್ ಈ ಒಂದು ವಿಚಾರಕ್ಕೆ ಅಂತ? ನೋಡಿ, ಯಾರನ್ನೂ ತೇಜೋದೆ ಮಾಡಬಾರದು. ವ್ಯಕ್ತಿಗತವಾಗಿ ತೇಜೋದೆ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಯಾರ ಭಾರಿ ದೊಡ್ಡ
ಅಭಿಮಾನಿಗಳಾದರೂ ಇನ್ನೊಬ್ಬರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವಂಥದ್ದಾಗಲಿ, ಪೋಸ್ಟರ್ ಹಾಕುವಂಥದ್ದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದಾಗಲಿ, ಇಂಥವಕ್ಕೆಲ್ಲ ಸರ್ಕಾರ ಕಾನೂನಿನ ಒಳಗಡೆ ಭಾರಿ ಭದ್ರವಾದಂಥ ತೀರ್ಮಾನವನ್ನು ತಗೋಬೇಕು. ಇಲ್ಲದೆ ಹೋದರೆ ನೋಡಿ, ಒಬ್ಬ ವ್ಯಕ್ತಿ ಆಗಲಿ, ಒಬ್ಬ ಹೆಣ್ಣುಮಗಳಾಗಲಿ, ಯಾರೇ ಆಗಲಿ, ಒಂದು ಕ್ಷೇತ್ರದಲ್ಲಿ ಅವರು ಬೆಳಿಬೇಕು ಅನ್ನುವಾಗ, ಏನಾದ್ರು ಸಾಧಿಸಬೇಕು ಅನ್ನುವಾಗ ಹಗಲು ರಾತ್ರಿ ಅಂದಲ್ಲಿ ಅವರು ಶ್ರಮಪಟ್ಟು ಅವರು ಎತ್ತರಕ್ಕೆ ಬೆಳೆದಿರ್ತಾರೆ. ಇವತ್ತೇನಾಗ್ತಾ ಇದೆ ಅಂದ್ರೆ, ಆ ಥರದ ಯಾವ ಸಾಧನೆಗಳು ಇಲ್ಲದಂತವರು ಕೈಯಲ್ಲಿ ಮೊಬೈಲ್ ಫೋನ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಕೆಟ್ಟ ಕೆಟ್ಟ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳು ಹಾಕೋದಿದೆಯಲ್ಲ, ಅದು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರಿ ಮಾರಕ. ಅದು ಆಗ್ಲಿಕ್ಕೆ ಸರ್ಕಾರಗಳು ಬಿಡಬಾರದು. ಪೊಲೀಸ್ ಇಲಾಖೆ ಮುಲ್ಲಾಜಿಲ್ಲದೆ ಅಂತವ್ರ ಮೇಲೆ ಯಾವ ದಯಾದಾಕ್ಷಿಣ್ಯ ಇಲ್ಲದೆ, ಯಾರೇ ಆಗಿರಲಿ, ಅಂತವರೇ ಆಗಿರಲಿ, ಕ್ರಮ ತಗೊಳ್ಳುವಂಥದ್ದು ಹಾಕಬೇಕು. ಯಾರೇ ಆಗಿರಲಿ, ಯಾವುದೇ ವ್ಯಕ್ತಿಗತವಾಗಿ ಒಬ್ಬರಿಗೆ ಮಾನಹಾನಿ ಆಗುವಂತ ಕೆಲಸಕ್ಕೆ ಕಾನೂನಿನಲ್ಲಿ ತಿದ್ದುಪಡಿ ತಂದು ಸರಿಯಾದಂತ ಕ್ರಮವನ್ನ ತಗೊಳ್ಳೋದು ಆಗಬೇಕು ಅಂತೇಳಿ ನಾನು ಸರ್ಕಾರವನ್ನ ಒತ್ತಾಯಿಸ್ತೀನಿ. ಫೇಕ್ ಅಕೌಂಟ್ ಇರೋರೇ ಇಷ್ಟೆಲ್ಲ ಮಾಡುವಂತದ್ದು. ಅಂತ ಫೇಕ್ ಅಕೌಂಟ್ ಯಾರು ಮಾಡಿಕೊಂಡು ಇಂಥ ಸಾರ್ವಜನಿಕವಾಗಿ ವ್ಯಕ್ತಿಗತವಾಗಿ ಹಾನಿ ಮಾಡ್ತಾರಲ್ಲ, ಯಾವ ಮುಲಾಜಿಲ್ದಲೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಹಿಂದೆಲ್ಲ ಅಭಿಮಾನಿಗಳ ಸಂಘ ಅಂತ ಬಂದಾಗ ಅವರಿಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅರಿವಿರ್ತಿತ್ತು. ಹಾಗಾಗಿ ಇಂಥವೆಲ್ಲ ಮಾಡ್ತಿರ್ಲಿಲ್ಲ. ಈಗಲೂ ಅವ್ರಿಗೆ ಅದೆಲ್ಲ ಇಲ್ಲ. ವ್ಯಕ್ತಿ ಪೂಜೆ ಜಾಸ್ತಿ ಆಗಿದೆ ಈಗ, ಹಾಗಾಗಿ ಇಂಥವೆಲ್ಲ ಮಾಡ್ತಾರೆ. ಇದಿಷ್ಟು ಕರಿವೆ ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಾವ ದಯಾದಾಕ್ಷಿಣ್ಯ ಇಲ್ಲದೆ, ಯಾರೇ ಆಗಿರಲಿ, ಅಂತವರೇ ಆಗಿರಲಿ, ಕ್ರಮ ತಗೊಳ್ಳುವಂಥದ್ದು ಹಾಕಬೇಕು. ಯಾರೇ ಆಗಿರಲಿ, ಯಾವುದೇ ವ್ಯಕ್ತಿಗತವಾಗಿ ಒಬ್ಬರಿಗೆ ಮಾನಹಾನಿ ಆಗುವಂತ ಕೆಲಸಕ್ಕೆ ಕಾನೂನಿನಲ್ಲಿ ತಿದ್ದುಪಡಿ ತಂದು ಸರಿಯಾದಂತ ಕ್ರಮವನ್ನ ತಗೊಳ್ಳೋದು ಆಗಬೇಕು ಅಂತೇಳಿ ನಾನು ಸರ್ಕಾರವನ್ನ ಒತ್ತಾಯಿಸ್ತೀನಿ. ಫೇಕ್ ಅಕೌಂಟ್ ಇರೋರೇ ಇಷ್ಟೆಲ್ಲ ಮಾಡುವಂತದ್ದು. ಅಂತ ಫೇಕ್ ಅಕೌಂಟ್ ಯಾರು ಮಾಡಿಕೊಂಡು ಇಂಥ ಸಾರ್ವಜನಿಕವಾಗಿ ವ್ಯಕ್ತಿಗತವಾಗಿ ಹಾನಿ ಮಾಡ್ತಾರಲ್ಲ, ಯಾವ ಮುಲಾಜಿಲ್ದಲೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಹಿಂದೆಲ್ಲ ಅಭಿಮಾನಿಗಳ ಸಂಘ ಅಂತ ಬಂದಾಗ ಅವರಿಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅರಿವಿರ್ತಿತ್ತು. ಹಾಗಾಗಿ ಇಂಥವೆಲ್ಲ ಮಾಡ್ತಿರ್ಲಿಲ್ಲ. ಈಗಲೂ ಅವ್ರಿಗೆ ಅದೆಲ್ಲ ಇಲ್ಲ. ವ್ಯಕ್ತಿ ಪೂಜೆ ಜಾಸ್ತಿ ಆಗಿದೆ ಈಗ, ಹಾಗಾಗಿ ಇಂಥವೆಲ್ಲ ಮಾಡ್ತಾರೆ. ಇದಿಷ್ಟು ಕರಿವೆ ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.